ಬ್ಯೂಟಿ ಸೀಕ್ರೆಟ್ಸ್ ನಾನು ಸ್ವಲ್ಪ ಟಾಂಬಾಯ್ ಥರ ಸ್ವಲ್ಪ ಬ್ಯೂಟಿ ಸೀಕ್ರೆಟ್ಸ್ ಎಲ್ಲ ಕಡಿಮೆನೇ. ಆದರೂ ಮಿನಿಮಲ್ ಮೇಂಟೈನ್ ಅಂತ ಮಾಡಬೇಕಂದ್ರೆ ನಾನು ಏನು ಮಾಡ್ತೀನಿ, ಕಾಫಿ ಪೌಡರ್ ಆ್ಯಂಡ್ ಸಕ್ಕರೆ, ನಿಂಬೆ ರಸ ಮೂರನ್ನು ಮಿಕ್ಸ್ ಮಾಡಿ ತುಂಬ ಟ್ಯಾನ್ ಆದಾಗ ಐ ಯೂಸ್ ಟು ಅಪ್ಲೈ ಸ್ಕ್ರಬ್ ಮಾಡ್ತೀನಿ. ಸೊ ಅದರಿಂದ ಟ್ಯಾನ್ ಹೋಗುತ್ತೆ. ಸೊ ಐ ಕ್ಯಾನ್ ಗಿವ್ ದಿಸ್ ಟಿಪ್ಸ್. ಈಗ ನಿಮ್ಮದು ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಅಂತ ನಂದು ಸೂಪರ್ ಡ್ರೈ. ಅದಕ್ಕೇನಾದರೂ ನಿಮ್ಮ ಫ್ಯಾನ್ ಫಾಲೋವರ್ಸ್ಗೆ ಅಥವಾ ನಮ್ಮ ಸುಮನ್ ಟಿವಿ ವೀಕ್ಷಕರಿಗೆ ಏನಾದರೂ ಒಂದು ಟಿಪ್ ಕೊಡೋದಾದರೆ? ತುಂಬ ಡ್ರೈ ಸ್ಕಿನ್ ಇದ್ದರೆ ಏನು ಮಾಡಬೇಕು ಗೊತ್ತಾ? ಸೊ ರಾತ್ರಿ ಮಲ್ಗೋವಾಗ ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ಅದು ಇದು ಏನೇನೋ ಕ್ರೀಮ್ಸ್ ಎಲ್ಲ ಹಾಕೋಕ್ಕಿಂತ, ಸಿರಮ್ಸ್ ಎಲ್ಲ ಹಾಕೋಕ್ಕಿಂತ ಬೆಣ್ಣೆ ಬರುತ್ತೆ ಗೊತ್ತಾ, ಹಸುದು ಅಥವಾ ಎಮ್ಮೆದು ಎನಿ ಬೆಣ್ಣೆ ಬಟರ್ ತೊಗೊಂಡು ಮುಖಕ್ಕೆ ಹಚ್ಕೊಂಡು, ಮುಖ, ಕೈ, ಕಾಲು ಎಲ್ಲೆಲ್ಲಿ ಅವ್ರಿಗೆ ಎಕ್ಸ್ಪೋಸ್ ಆಗೋವಂಥ ಒಂದು ಜಾಗಕ್ಕೆ ಹಚ್ಕೊಳ್ಳೋದ್ರಿಂದ ಆ ಒಂದು ಏನಂತಾರೆ ಡಾರ್ಕ್ನೆಸ್ ಅಥವಾ ಡ್ರೈನೆಸ್ ಹೋಗುತ್ತೆ. ವರ್ಕೌಟ್ ಎಲ್ಲ ಮಾಡ್ತೀರಾ ಅಥವಾ ಯೋಗ ಪ್ರಿಫರ್ ಮಾಡ್ತೀರಾ ಅಂತ? ನಾನು ಜಿಮ್ಗಿಂತ ಯೋಗನೇ ಪ್ರಿಫರ್ ಮಾಡ್ತೀನಿ. ಬಟ್ ಆದರೆ ನಾನು ಹೋಗೋದು ಜಿಮ್ಗೆ ಎನಿಹೌ. ಬಟ್ ಯೋಗ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂದರೆ, ಅಕ್ಯೂಪ್ಮೆಂಟ್ಸ್ ಇಟ್ಕೊಂಡಿದ್ರೆ ನಮ್ಗೆ ಅಕ್ಯೂಪ್ಮೆಂಟ್ಸ್ ಇದ್ದಾಗ ಮಾತ್ರ ನಾವು ಆ ಒಂದು ವ್ಯಾಯಾಮ ಮಾಡಬೇಕು ಅನ್ನೋ ಅಂಥದ್ದು ಇರುತ್ತೆ. ಅದೇ ಯೋಗ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಎನಿ ಜಾಗ ನೀವು ಮಾಡ್ಬೋದು. ಸೊ ಐ ಪ್ರಿಫರ್ ಯೋಗ. ಈಗ ಅವ್ರಿಗೂ ಕೇಳಿದೆ, ನಿಮಗೂ ಕೇಳ್ತಾ ಇದ್ದೀನಿ, ಬೋಟಾಕ್ಸ್, ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಪಾತ್ರಕ್ಕೆ ತಕ್ಕಂಗೆ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ, ವೆಯ್ಟ್ ಗೇನ್ ಮಾಡ್ಕೋಬೇಕಾಗುತ್ತೆ, ಕಡಿಮೆ ಮಾಡ್ಕೋಬೇಕಾಗುತ್ತೆ, ಅಥವಾ ಫಿಟ್ನೆಸ್ ಫ್ರೀಕ್ ಆಗಿರಬೇಕಾಗುತ್ತೆ. ಸೊ ಈ ಎರಡರ ಬಗ್ಗೆ, ಬೋಟಾಕ್ಸ್ ಅಥವಾ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ಆ್ಯಸ್ ಎ ನಟಿಯಾಗಿ ನಿಮ್ಮ ಒಪಿನಿಯನ್ ಏನು ಅಂತ? ನನಗೇನು ಅನಿಸುತ್ತೆ ಅಂದರೆ, ದೇವ್ರು ಕೊಟ್ಟಿರೋ ಒಂದು ಸೌಂದರ್ಯನ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಏನೋ ಒಂದು ತಾತ್ಕಾಲಿಕವಾಗಿ ಮಾಡಿಕೊಂಡಾಗ ಅದು ತಾತ್ಕಾಲಿಕವಾಗಿ ಮಾತ್ರ ಇರೋವಂಥದ್ದು. ಸೊ ದೇವ್ರು ಕೊಟ್ಟಿದ್ದು ಶಾಶ್ವತವಾಗಿರುತ್ತೆ. ಅದನ್ನೇ ಸರಿಪಡಿಸ್ಕೊಂಡು ತಕ್ಕ ಮಟ್ಟಂಗೆ ಅದೇ ಹೋಮ್ ರೆಮಿಡೀಸ್ ಮಾಡಿಕೊಂಡು ಇರೋದು ಬೆಟರ್ ಅನ್ಸುತ್ತೆ. ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ ಮೇಡಮ್? ನಂಗೆ ತುಂಬ ಇಷ್ಟ ಅಂದರೆ ನನ್ನ ಕೂದಲು. ನನ್ನ ಫ್ಯಾನ್ಸ್ಗೂ ಕೂಡ ನನ್ನ ಕೂದಲು ಅಂದರೆ ತುಂಬ ಇಷ್ಟ. ಸೊ ಹೇರ್ ಕೇರ್ ರೂಟೀನ್ ಅಂದರೆ ನಾನು ಏನು ಮಾಡ್ತೀನಿ, ವಾರದಲ್ಲಿ ಒಂದ್ಸಲ ಆಯಿಲ್ ಅಪ್ಲೈ ಮಾಡ್ತೀನಿ ಆ್ಯಂಡ್ ಸಾಧ್ಯ ಆದಾಗ ಹೇರ್ ಸ್ಪಾ ಮಾಡಿಸ್ತೀನಿ. ಅಂದರೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಸಲೂನ್, ನಾನೇ ಮನೇಲಿ ಏನೇನೆಲ್ಲ ರೆಮಿಡಿ ಮಾಡ್ಕೋಬೋದು ಅದು ಮಾಡ್ತೀನಿ. ಕೆಲವೊಂದ್ಸಲ ಎಲ್ಲ ಪಾತ್ರಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿರ್ತಾರೆ, ಹೇರ್ ಡ್ಯಾಮೇಜಸ್ ಆಗ್ತಾ ಇರ್ತದೆ. ಅಂಥ ಟೈಮಲ್ಲಿ ಏನು ಆಯಿಲ್ ಅಪ್ಲೈ ಮಾಡ್ತಿರ್ತೀರ ಅಥವಾ ಅದಕ್ಕೇನಾದ್ರು ಸಪ್ರೇಟ್ ರೆಮಿಡಿ ಇದೆಯಾ ಅಂತ? ಅದೇ ಆ ಥರ ಎಲ್ಲ ಇದ್ದಾಗ ಏನು ಮಾಡಬೇಕು, ನಿಮಗೆ ಸ್ಪ್ರೇ ಎಲ್ಲ ಹೊಡೆದಿದ್ದಾರೆ ಅಂದಾಗ ಬೆಟರ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿನೇ ಆ ಸ್ಪ್ರೇನೆಲ್ಲ ಇದು ಮಾಡಿ ಲೇಟರ್ ವಾಶ್ ಮಾಡಬೇಕು. ಡೈರೆಕ್ಟಾಗಿ ಮಾಡಿದಾಗ ಏನಾಗುತ್ತೆ, ಅದು ಇನ್ನೂ ಕೆಮಿಕಲ್ ರಿಯಾಕ್ಷನ್ ಆಗಿ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಮಾಡ್ತೀನಿ ನಾನು.